ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಸೊ ಇವತ್ತು ನಾನು ಮಧ್ಯಾಹ್ನದಿಂದ Q&A ವಿಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಕೂತ್ಕೊಂಡಿದ್ದೀನಿ. ಸೊ ಟೈಮ್ ಆಲ್ರೆಡಿ 2:30 ಆಗ್ತಾ ಇದೆ. ಇವಾಗ ಸರಿ ಈ ಒಂದು ವಿಡಿಯೋನ ಮಾಡಿಬಿಡೋಣ. ಸುಮಾರು ದಿನದಿಂದ ಸುಮಾರು ಕ್ವಶನ್ಸ್ ಎಲ್ಲ ಬರ್ತಾ ಇತ್ತು. ಸೊ ಹಾಗಾಗಿ ನಾನು ವ್ಲಾಗಲ್ಲಿ ಮಧ್ಯಾಹ್ನ ಆನ್ಸರ್ ಮಾಡೋಣ ಅಂತ ಅಂದರೆ ಬರೀ ಅದೊಂದೇ ಟಾಪಿಕ್ ಇಟ್ಕೊಂಡು ನಾನು ಮಾತಾಡಬೇಕಾಗತ್ತೆ. ಸೊ ಹಾಗಾಗಿ ಬೇಡ, ಏನೆಲ್ಲ ಕೇಳಿದ್ದೀರಾ ಅಲ್ಲ ಕ್ವೆಶನ್ಸು, ಅದಕ್ಕೆಲ್ಲ ಒಂದೇ ಸಲ ಆನ್ಸರ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲನೂ ನೋಟ್ ಮಾಡ್ಕೊಂಡು ಕೂತ್ಕೊಂಡಿದ್ದೀನಿ ಇವಾಗ. ಸೊ ನನಗೂ ಕೂಡ ಇವೆಲ್ಲ ಕ್ವೆಶನ್ಸ್ ಏನಿದೆ ಅಲ್ವಾ, ಇದೆಲ್ಲ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಜೊತೆಗೆ ತುಂಬ ರಿಪೀಟೆಡ್ ಆಗಿ ಕೇಳ್ತಾನೆ ಇದ್ರಿ, ಹಾಗಾಗಿ ಎಲ್ಲನೂ ಕೂಡ ಇವಾಗ ಆನ್ಸರ್ ಮಾಡೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಆ್ಯಂಡ್ ಅಪ್ಪು ಕೂಡ ಸ್ಕೂಲಿಂದ ಇವಾಗ ಬಂದಿದ್ದಾನೆ, ಸಿರಿ ನೋಡ್ಕೊತಾ ಇದ್ದಾನೆ. ಸಿರಿ ಕೂಡ ಇಲ್ಲ ಆಟಾಡ್ತಾ ಇದ್ದಾಳೆ. ಸೊ ಇನ್ನಲ್ಲಿ ಮೇಲೆ ಕೆಳಗೆ ಎಲ್ಲ ಪಾಪನ ಬಿಟ್ಟು ಸಪ್ರೇಟಾಗಿ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಕುತ್ಕೋಬೇಕು ಅನ್ನೋ ಥರ ಎಲ್ಲ ಆಗಲ್ಲ. ಹಾಗಾಗಿ ಪಾಪು ಹೇಗಿದ್ರು ಈಗ ಇಲ್ಲೇ ಇದ್ದಾಳಲ್ಲ ಅಂತ ಅಂದ್ಬಿಟ್ಟು ನಾನು ವಿಡಿಯೋನ ಮಾಡ್ಕೊತಾ ಇದ್ದೀನಿ. ಸೊ ಬನ್ನಿ, ತಡ ಮಾಡೋದು ಬೇಡ, ಬೇಗ ವಿಡಿಯೋನ ಶುರು ಮಾಡೋಣ. ಫಸ್ಟಿಗೆ ಬಂದ್ಬಿಟ್ಟು ಕೇಳಿರೋದು, ನಿಮಗೆ ಡೆಲಿವರಿ ಆದಮೇಲೆ ಯಾವ ಥರ ಫೀಲಿಂಗ್ ಇತ್ತು, ಕಷ್ಟ ಆಯಿತಾ ಅಂತ ಕೇಳ್ತಾ ಇದ್ರಿ. ಸೊ ಡೆಲಿವರಿ ಆದಮೇಲೆ ಅಲ್ವಾ ನನಗೆ ಇದು ಡಬಲ್ ಆಪ್ರೇಷನ್ ಆಗಿರೋದ್ರಿಂದ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಎದ್ದು ನಿಂತ್ಕೊಳ್ಳೋಕ್ಕೆ ಆಮೇಲೆ ಓಡಾಡೋದಕ್ಕೆ ಎಲ್ಲ ಯಾವ ರೀತಿ ಸಿಸೇರಿಯನ್ ಆದಮೇಲೆಲ್ಲ ಎಲ್ರಿಗೂ ಇರುತ್ತೋ ಅದೇ ಥರನೇ ನನಗೂ ಇತ್ತು. ಬಟ್ ಏನಂದರೆ ನನಗೆ ಒಂದು ಸ್ವಲ್ಪ ರಿಕವರ್ ಆಗೋದಕ್ಕೆ ಆಲ್ಮೋಸ್ಟ್ 1 ವಾರ ಆದರೂ ಟೈಮ್ ತೊಗೋತು. ಅಂದರೆ ಕಂಪ್ಲೀಟ್ ಆಗಲ್ಲ, ಎದ್ದು ನನಗೆ ನಾನೇ ಎಲ್ಲ ವಾಶ್ರೂಮ್ಗೆ ಹೋಗಬೇಕು ಬರಬೇಕು, ಸಡನ್ನಾಗಿ ಎದ್ದೇಳೋಕ್ಕಾಗ್ತಾ ಇರಲಿಲ್ಲ. ಅದೆಲ್ಲ ಸ್ವಲ್ಪ ನನಗೆ ಕಷ್ಟ ಆಗೋದು. ಬಟ್ ಆಮೇಲೆ ನಾನೇ ರಿಕವರಿ ಆಗೋದಕ್ಕೆಲ್ಲ ಸ್ವಲ್ಪ ಟೈಮ್ ತೊಗೊಂಡೆ. ಆಮೇಲೆ ಸ್ಟಾರ್ಟಿಂಗಲ್ಲಿ ಸಿರಿ ಕೂಡ ಸರಿಯಾಗಿ ನಿದ್ದೆ ಮಾಡ್ತಾ ಇರಲಿಲ್ಲ. ಸ್ವಲ್ಪ ಆ ಟೈಮಲ್ಲಿ ನನಗೂ ಕಷ್ಟ ಆಗೋದು. ಬಟ್ ಮೇಯ್ನಾಗಿ ಹೇಳ್ಬೇಕು ಅಂತ ಅಂದರೆ ಅವಾಗ ಜೀವನ್ ತುಂಬಾ ನನಗೆ ಸಪೋರ್ಟಿವ್ ಆಗಿ ಇದ್ದರು, ತುಂಬ ಚೆನ್ನಾಗಿ ಕೇರ್ ಮಾಡ್ತಾಯಿದ್ರು. ಸೊ ದಟ್ ನಾನು ರಿಕವರ್ ಆಗೋದಕ್ಕೆ ಒಂದು ಸ್ವಲ್ಪ ಹೆಲ್ಪ್ ಆಯಿತು ಅಂತಲೇ ಹೇಳ್ಬೋದು ಬೇಗ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಬಂದುಬಿಟ್ಟು, ನನ್ನ ಡಿಫಿಕಲ್ಟ್ ಪಾರ್ಟ್ ಆಫ್ ಪೋಸ್ಟ್ಪಾರ್ಟಮ್ ಅಂತ ಏನು ಅಂದ್ಬಿಟ್ಟು. ಸೊ ನನಗೆ ತುಂಬ ಡಿಫಿಕಲ್ಟ್ ಆಗಿದ್ದು ಅಂತ ಅಂದರೆ ಫಸ್ಟಿಗೆ ಸಿರಿನ ಆಫ್ಟರ್ ಡೆಲಿವರಿ ಏನಿದೆ ಆ ಒಂದು 3rd ಡೇ ನಾನು ಅವಳನ್ನ ನಾನೇ ಎದ್ದು ಕೂತ್ಕೊಂಡು ಅವಳಿಗೆ ಫೀಡಿಂಗ್ ಮಾಡಿಸೋದೇನಿದೆ, ಈ ಒಂದು ಜರ್ನಿ ನನಗೆ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತಿತ್ತು. ಸ್ಟಾರ್ಟಿಂಗ್ ಇನಿಷಿಯಲ್ ಡೇಸಲ್ಲಿ ಅಲ್ವಾ, ಇವಾಗ ಹಾಸ್ಪಿಟಲ್ಗೆ ಯಾರಾದರೂ ಬರೋರೇ ಆಗಿರ್ಬೋದು ನೋಡೋದಕ್ಕೆ, ಅದಾದಮೇಲೆ ಹಿಂಗೆ ಎಲ್ಲಾದರೂ ಮೀಟ್ ಆದಾಗ ಆಗಿರ್ಬೋದು, ಎಲ್ಲ ಕೇಳ್ತಾ ಇದ್ದಿದ್ದೇನು ಅಂತ ಅಂದರೆ ಹಾಲು ಬರ್ತಿದ್ಯಾ ಅಂತ. ಸೊ ನನಗೆ ಆ ಟೈಮಲ್ಲಿ ಏನು ಗೊತ್ತಾ, ಇಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ಜೊತೆಗೆ ಅವ್ರು ಕೇಳೋ ಒಂದು ಕ್ವೆಶನ್ ಏನಿರುತ್ತೆ ಸ್ವಲ್ಪ ಬೇಜಾರಂತೂ ಆಗ್ತಾ ಇತ್ತು. ಯಾಕಂದರೆ ಯೂಶ್ವಲ್ ಆಗಿ ಡಾಕ್ಟರೇ ಹೇಳ್ತಾರೆ ಡೆಲಿವರಿ ಆಗಿದ್ದು 3rd or 4th ಡೇಗೆ ನಮಗೆ ಮಿಲ್ಕ್ ಸಪ್ಲೈ ಆಗೋ ಅಂಥದ್ದು. ಅಲ್ಲಿವರೆಗೂ ಸ್ಟಾರ್ಟಿಂಗ್ ಏನಿದೆ ಅದು ಕೊಲೆಸ್ಟ್ರಾಮ್ ಅಂತ ಜಸ್ಟ್ ಒಂದು ಲಿಕ್ವಿಡ್ ಥರ ಬರುತ್ತೆ ಅಷ್ಟೇ, ಅದು ಯೆಲ್ಲೋಯಿಶ್ ಕಲರಲ್ಲಿ. ಸೊ ಸ್ಟಾರ್ಟಿಂಗ್ ಒಂದು ಫ್ಯೂ ಡೇಸ್ ಆಗೇ ಇರುತ್ತೆ. 3rd or 4th ಡೇ ಹಾಗೆ ಒಂದು ಸ್ವಲ್ಪ ಏನೋ ಸಪ್ಲಿಮೆಂಟ್ಸ್ ಎಲ್ಲ ತೊಗೊಳೋದಕ್ಕೆ ಸ್ಟಾರ್ಟ್ ಆದಾಗ ನಮಗೆ ಚೆನ್ನಾಗಿ ಹಾಲು ಬರೋದು. ನನಗೆ ಈ ಒಂದು ಟೈಮ್ ಏನಿದೆ ಅಲ್ವಾ, ನಂಗೆ ಸ್ವಲ್ಪ ಅದು ಕಷ್ಟ ಅಂತ ಅನ್ನಿಸ್ತಾ ಇತ್ತು. ಆಪ್ರೇಷನ್ ಬೇರೆ ಆಗಿರುತ್ತೆ, ಎದ್ದು ಕುತ್ಕೋಬೇಕು, ಜೊತೆಗೆ ಸಿರಿನ ಎತ್ಕೊಂಡು ಫೀಡ್ ಮಾಡಿಸ್ಬೇಕು, ಇದೆಲ್ಲ ಒಂದು ಸ್ವಲ್ಪ ಕಷ್ಟ ಅಂತ ಅನ್ಸೋದು. ಅದರಲ್ಲೂ ಪಾಪುಗೆ 2 hours ಒಂದ್ಸಲಿ ಫೀಡ್ ಮಾಡಿಸಿ ನೀವು ಅಂತೆಲ್ಲ ಹೇಳೋರಲ್ಲ, ಆ ಟೈಮ್ ನಂಗೆ ಒಂದು ಸ್ವಲ್ಪ ಕಷ್ಟ ಆಗೋದು. ಅದು ಬಿಟ್ಟರೆ ಮನೆಗೆ ಬಂದಮೇಲೆ ನನಗೆ ಸಪೋರ್ಟಿವ್ ಆಗಿ ನಮ್ಮಮ್ಮ ಇದ್ದರು, ಹೆಂಗೋ ಆಗ್ತಾ ಇತ್ತು. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಬಂದು, ಇವಾಗ ಸಿರಿ ಹೇಗಿದ್ದಾಳೆ, ಮೈಲ್ಸ್ಟೋನ್ ಎಲ್ಲ ಕಂಪ್ಲೀಟ್ ಮಾಡ್ತಿದ್ದಾಳ ಅಂತ. ಆ್ಯಂಡ್ ಸಿರಿ ಬಗ್ಗೆ ನೀವೇ ನೋಡ್ತಿರ್ತೀರ, ನಾನು ರೆಗ್ಯುಲರ್ ವ್ಲಾಗ್ಸಲ್ಲಿ ನಿಮ್ಮ ಜೊತೆ ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೀನಿ. ಸಿರಿ ಅವಳ ಮೈಲ್ಸ್ಟೋನ್ ಏನಿದೆ ಅದನ್ನೆಲ್ಲ ಸ್ವಲ್ಪ ಬೇಗನೆ ಮಾಡ್ತಿದ್ದಾಳೆ ಅನ್ನೋದು ನನ್ನ ಫೀಲ್. ಯಾಕೆ ಅಂತ ಅಂದರೆ ನಾನು ಒಂದಷ್ಟು ನೋಡಿದ್ದೀನಿ, ಅಂದರೆ ಸಿರಿ ಏಜಿನ ಮಕ್ಕಳನ್ನ ನೋಡಿದ್ದೀನಿ, ಇನ್ನೂ ಕೂಡ ಎದ್ದು ನಿಂತ್ಕೊಳ್ಳೋದಾಗಿರ್ಬೋದು, ಕುತ್ಕೊಳ್ಳೋದಾಗಿರ್ಬೋದು, ಅವೆಲ್ಲ ಏನೂ ಮಾಡಲ್ಲ. ಆ್ಯಂಡ್ ನನಗೆ ಒಂಥರ ಆಶ್ಚರ್ಯ ಅನಿಸುತ್ತೆ, ಬಿಕಾಸ್ ಅಪ್ಪುಗೂ ಕೂಡ ಅಷ್ಟೇ ಇಷ್ಟು ಬೇಗ ಅವ್ನು ಯಾವುದೂ ಮಾಡ್ತಾ ಇರಲಿಲ್ಲ. ಅಂದರೆ ಕುತ್ಕೊಂಡಿದ್ದೆ ಅವನು ಒಂದು 5 monthsಗೆ ಹಾಗೆ. ಬಟ್ ಸಿರಿ ಬೇಗನೆ ಕುತ್ಕೊಳ್ತಾ ಇದ್ಲು. ಆ್ಯಂಡ್ ಅವಳು ಇವಾಗ ಅವಳೇ ಕ್ರಾಲ್ ಮಾಡೋದನ್ನು ಕಲಿತಾ ಇದ್ದಾಳೆ, ಎದ್ದು ನಿಂತ್ಕೊತಾಳೆ. ಆಮೇಲೆ ಅವಳು ಜಾಸ್ತಿ ಇವಾಗ ಮಲ್ಕೊಳ್ಳೋದೇ ಇಲ್ಲ, ಮಲಗಿಸಿದ್ರು ಕೂಡ ಅವಳೇ ಅದು ಉಲ್ಟಾ ಆಗಿಬಿಟ್ಟು ಅವಳೇ ಎದ್ದು ಕೂತ್ಕೊಂಡ್ಬಿಡ್ತಾಳೆ ಸೆಲ್ಫ್, ಆ ಥರ. ಅಂದರೆ ನಮ್ಮ ಸಪೋರ್ಟ್ ಏನೂ ಬೇಡ, ಅವಳೇ ಎಲ್ಲ ದಬಾಕೊಂಡು ಎದ್ದು ಕೂತ್ಕೊಳ್ಳೋದು, ಆಮೇಲೆ ಕ್ರಾಲ್ ಮಾಡೋದು, ಮೂವ್ ಮಾಡೋದು, ಇವೆಲ್ಲ ಅವಳು ಮಾಡ್ತಿದ್ದಾಳೆ. ಇವಾಗ ಸಿರಿಗೆ ಬಂದು 6.5 months. ಸೊ ಇಷ್ಟು ಬೇಗ ಎಲ್ಲ ಮಾಡ್ತಿದ್ದಾಳೆ ಅಂತ ನನಗೂ ಕೂಡ ಖುಷಿ ಇದೆ. ಆ್ಯಂಡ್ ಏನೇ ಆಗಿರಲಿ ಅಲ್ವಾ, ಮಕ್ಕಳು ಏನೇ ಒಂದು ಮಾಡ್ತಾಯಿದ್ರು ಅದು ಅವರೇ ಏನೋ ಒಂದು ಈ ಒಂದು ಇದರಲ್ಲಿ ಏನು ಮೈಲ್ಸ್ಟೋನ್ ಕಂಪ್ಲೀಟ್ ಮಾಡ್ತಾರೆ ಅದೆಲ್ಲ ನೋಡೋದಕ್ಕೆ ನನಗೂ ಕೂಡ ತುಂಬ ಖುಷಿ ಇದೆ. ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು, ಸೆಕೆಂಡ್ ಮದರ್ಹುಡ್ ಹೇಗೆ ಅನ್ನಿಸ್ತಿದೆ ಅಂತ.
ಈ ಒಂದು ಮದರ್‌ಹುಡ್ ಜರ್ನಿ ಅಲ್ವಾ, ನಾನು ನಿಜವಾಗ್ಲೂ ತುಂಬಾನೇ ಎಂಜಾಯ್ ಮಾಡ್ತಾ ಇದ್ದೀನಿ. ಈ ಮುಂಚೆ ಏನಿತ್ತು, ಆ ಮೇಘನಾಗೂ ಈಗಿರೋ ಮೇಘನಾಗೂ ತುಂಬಾನೇ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಅಂತಾನೆ ಹೇಳ್ಬೋದು. ಯಾಕೆಂತ ಅಂದರೆ ಆವಾಗ ಅಪ್ಪು ಹುಟ್ಟಿದ ಟೈಮ್ ನಾನು ಅಷ್ಟು ಯಾವುದನ್ನು ಮೆಮೊರಿ ಸೇವ್ ಮಾಡ್ಕೋಬೇಕು, ಇದನ್ನ ನೆನ್ಪಿಟ್ಕೋಬೇಕು ಆ ಥರದ್ದೆಲ್ಲ ನನಗೆ ಯಾವುದೂ ಇರಲಿಲ್ಲ. ಇವಾಗ ಹೆಂಗೆ ಅಂತ ಅಂದರೆ ನನಗೆ ನನ್ನ ಮಗಳು ಪ್ರತಿ ಒಂದೊಂದು ಹೆಜ್ಜೆ, ಅವಳು ಏನೇನು ಮಾಡ್ತಾಳೆ ಪ್ರತಿಯೊಂದು ನನಗೆ ನೋಡಿ ಖುಷಿ ಪಡೋದಕ್ಕೆ ತುಂಬ ಇಷ್ಟ ಆಗುತ್ತೆ. ಅವಳು ಏನು ಮಾಡ್ತಿದ್ರು ಕೂಡ ಅವಳ ಕಡೆ ನೋಡ್ತಾ ಇರಬೇಕು ಅಂತ ಅನಿಸುತ್ತೆ. ಅದೇನೋ ಒಂಥರ ಫುಲ್ ಚೆನ್ನಾಗಿದೆ. ಆ್ಯಂಡ್ ಮೇಯ್ನಾಗಿ ಹೇಳಬೇಕು ಅಂತಂದರೆ ಈ ಒಂದು ಮದರ್ಹುಡಲ್ಲಿ ನಾನು ತುಂಬಾ ಕಲ್ತಿದ್ದೀನಿ ಅಂತ ಹೇಳ್ಬೋದು. ಯೂಟ್ಯೂಬು ಮತ್ತು ಸಿರಿ ಎರಡೂ ಕೂಡ ನಾನು ಹೇಗೆ ಮೇಂಟೈನ್ ಮಾಡ್ತಾ ಇದ್ದೀನಿ ಅಂತ. ಯೂಟ್ಯೂಬು ನನ್ನ ಪಾರ್ಟ್ ಆಫ್ ಪ್ರೊಫೆಷನ್ ಅಂತಲೇ ತೊಗೊಂಡಿರೋದು ಇದನ್ನು. ಇವಾಗ ಸಿರಿ ಮನೆ ಎಲ್ಲನೂ ಕೂಡ ನಾನು ನೀಟಾಗಿ ಮೇಂಟೈನ್ ಮಾಡಬೇಕು ಅಂತ ಅಂದರೆ ನಾನು ಸ್ವಲ್ಪ ಅರ್ಲಿ ಬೇಗ ಎದ್ದೇಳಬೇಕು. ಫಸ್ಟ್ ಥರ ನಾನು ಆರಾಮಾಗಿ 9 ಗಂಟೆ 10 ಗಂಟೆ ತನಕ ಎಲ್ಲ ಮಲ್ಕೊಂಡಿರೋದಕ್ಕಾಗಲ್ಲ. ನಾನು ದಿನ ಬೇಗ ಸ್ಟಾರ್ಟ್ ಆಯಿತು ಅಂತ ಅಂದರೆ ನನಗೆಲ್ಲನೂ ನೀಟಾಗಿ ಮ್ಯಾನೇಜ್ ಮಾಡ್ಬೋದು. ಸೊ ಹಾಗಾಗಿ ನಾನು ಇವಾಗ ಅಟ್ ಪ್ರೆಸೆಂಟ್ ಬೆಳಗ್ಗೆ ಬೇಗನೆ ಎದ್ದೇಳ್ತೀನಿ. ಒಂದು 5 o'clock ಹಾಗೆ ಎದ್ದೇಳ್ತೀನಿ. ಮನೆ ಕೆಲಸ ಎಲ್ಲ ಬೇಗ ಮಾಡಿ ಮುಗಿಸ್ಕೋತೀನಿ. ನನ್ನ ರೆಗ್ಯುಲರ್ ವ್ಯೂವರ್ಸ್ ಆಗಿದ್ರೆ ಗೊತ್ತಿರುತ್ತೆ, ನಾನು ಬ್ಲಾಗಲ್ಲಿ ಶೇರ್ ಮಾಡ್ಕೊಂಡಿರ್ತೀನಿ. ಸೊ ನಾನು ಬೇಗ ದಿನಾನ ಶುರು ಮಾಡೋದ್ರಿಂದ ನನ್ನ ಕೆಲಸನೂ ಕೂಡ ಬೇಗ ಮುಗಿಯುತ್ತೆ. ಆಮೇಲೆ ಸಿರಿನ ನಾನು ಆರಾಮಾಗಿ ನೋಡ್ಕೊಂಡಿರ್ಬೋದು. ಸೊ ಈ ರೀತಿಯಾಗಿ ನಾನು ಎಲ್ಲ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಕಷ್ಟ ಆದ್ರೂ ಇಷ್ಟಪಟ್ಟು ಎಲ್ಲ ಮಾಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು, ನಾನು ವೆಯ್ಟ್ ಲಾಸ್ ಮಾಡೋದಕ್ಕೆ ಏನಾದರೂ ಟ್ರೈ ಮಾಡ್ತಾ ಇದ್ದೀನಾ, ವೆಯ್ಟ್ ಲಾಸ್ ಆಗಿದ್ದೀನಾ ಅಂತ ಅಂದ್ಬಿಟ್ಟು. ಈ ಒಂದು ಕ್ವೆಶನಿಗೆ ಅಲ್ವಾ, ನಾನು ವೆಯ್ಟ್ ಲಾಸ್ ಅಂತ ನಾನು ಜಾಸ್ತಿ ಏನು ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ. ಯಾಕೆಂತ ಅಂದರೆ ಇವಾಗ ನಾನು ಪಾಪುಗೆ ಫೀಡಿಂಗ್ ಮಾಡಿಸ್ತಾ ಇರೋದ್ರಿಂದ ಇವಾಗ ನಾನು ಚೆನ್ನಾಗಿ ಊಟ ಮಾಡಿ ಅವಳಿಗೆ ಚೆನ್ನಾಗಿ ಫೀಡಿಂಗ್ ಎಲ್ಲ ಮಾಡಿಸಿದ್ರೆ ಅವಳು ಚೆನ್ನಾಗಿರ್ತಾಳೆ. ವೆಯ್ಟ್ ಲಾಸ್ ಎಲ್ಲ ಬಂದ್ಬಿಟ್ಟು ನಾನು ಪಾಪುಗೆ ಹಾಲು ಬಿಡಿಸಿದ ಮೇಲೂ ಕೂಡ ಮಾಡ್ಬೋದು. ಆ್ಯಂಡ್ ಕಂಪ್ಯಾರಿಟಿವ್ಲಿ ಫಸ್ಟಿಗೆ ಕಂಪೇರ್ ಮಾಡಿದ್ರೆ ಇವಾಗ ಒಂದು ಸ್ವಲ್ಪ ವೆಯ್ಟ್ ಲಾಸ್ ಆಗಿದ್ದೀನಿ. ನಾನು ಯಾವುದೂ ಕೂಡ ಏನೂ ಸ್ಪೆಷಲಾಗಿ ಏನೂ ಮಾಡ್ತಾ ಇಲ್ಲ. ಸೊ ಊಟ ಮನೆ ಊಟನೇ ಮಾಡ್ತಾ ಇರೋದು. ಹೊರಗಡೆ ತಿನ್ನೋದು ತುಂಬ ಕಡಿಮೆ. ನನಗೆ ಹೊರಗಡೆ ತಿಂದರೆ ಏನು ಗೊತ್ತಾ, ಈ ಥರ ಮುಖದಲ್ಲಿ ಪಿಂಪಲ್ಸ್ ಬರುತ್ತೆ. ಸೊ ಅದೊಂದು ಮೇಯ್ನ್ ರೀಸನ್. ಅದು ಕೂಡ ಒಂದು ಅಂತ ಹೇಳ್ಬೋದು. ಹೊರಗಡೆ ಬೇಡ, ಆದಷ್ಟು ಮನೆಯಲ್ಲೇ ತಿನ್ನೋಣ ಅಂತ ಮನೆಯಲ್ಲೇ ಮಾಡ್ಕೊಂಡು ತಿಂತೀನಿ. ಸ್ವಲ್ಪ ಅದರಿಂದ ಒಂಚೂರು ವೆಯ್ಟ್ ಲಾಸ್ ಆಗಿದೆಯೇನೋ ಗೊತ್ತಿಲ್ಲ. ಆ್ಯಂಡ್ ಪಾಪುಗೆ ಕೂಡ ಫೀಡಿಂಗ್ ಮಾಡಿಸ್ತೀನಲ್ಲ, ಇರ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು, ಪಾಪುಗೆ ಇವಾಗ ಸರಿ ಶುರು ಮಾಡಿದ್ದೀರಾ ಅಲ್ವಾ, ಯಾಕೆ ಇಷ್ಟು ಬೇಗ ಶುರು ಮಾಡಿದ್ರಿ ಅಂತ. ಸೊ ಪಾಪುಗೆ ಸರಿ ತಿನ್ನಿಸ್ಬೇಕು, ಬೇಗ ಶುರು ಮಾಡಬೇಕು ಅಂತೆಲ್ಲ ಏನೂ ಇಲ್ಲ. ಹೇಗೆ ಅಂತ ಅಂದರೆ, ಪಾಪುಗೆ ನಾನು ನಮ್ಮ ಅಜ್ಜಿ ಮನೆಗೆ ಹೋಗಿದ್ನಲ್ಲ, ನಮ್ಮ ಅಜ್ಜಿ ಹೇಳಿದ್ರು ನಾವು ಇಷ್ಟೊತ್ತಿಗೆಲ್ಲ ಆಲ್ರೆಡಿ ನಿಮಗೆ ಸರಿನ ಶುರು ಮಾಡಿದ್ವಿ, ಸೊ ನೀನು ಶುರು ಮಾಡು, ಏನೂ ಪ್ರಾಬ್ಲಮ್ ಇಲ್ಲ, ನಿಮಗೆಲ್ಲ ನಾವು ತಿನ್ನಿಸಿದ್ದೀವಿ ಅಂತೆಲ್ಲ ಹೇಳಿದ್ರು. ಆಯಿತು ಅಂತ ಅಂದ್ಬಿಟ್ಟು ನಾನೊಂದು ಸ್ವಲ್ಪ ಸ್ಟಾರ್ಟ್ ಮಾಡಿದ್ದಕ್ಕೆ ಅವಳೆ ನನ್ನ ಹತ್ರ ಫೀಡಿಂಗ್ ತೊಗೊತಾ ಇಲ್ಲ, ಆ ಥರದ್ದೆಲ್ಲ ಏನೂ ಇಲ್ಲ. ಅರ್ಲಿ ಸ್ಟಾರ್ಟ್ ಮಾಡಿದೆ. ಅಂದರೆ ಅವಳಿಗೊಂದು 5-5.5 ತಿಂಗಳಿಗೆ ಇನ್ನೊಂದು 5-10 ದಿವಸ ಇತ್ತು. ಅಷ್ಟು ಬೇಗ ನಾನು ಸ್ಟಾರ್ಟ್ ಮಾಡಿದ್ದು. ಆ್ಯಂಡ್ ಅವಳು ಚೆನ್ನಾಗಿ ಸರಿ ಎಲ್ಲನೂ ಕೂಡ ತಿಂತಿದ್ಲು. ಅವಳಿಗೂ ಕೂಡ ಅದೇನೂ ಪ್ರಾಬ್ಲಮ್ ಆಗಿಲ್ಲ ಅಷ್ಟೇ. ಆ್ಯಂಡ್ ನೆಕ್ಸ್ಟ್ ಹೇಳಬೇಕು ಅಂತ ಅಂದರೆ, ನಿಮ್ಮ ಹತ್ರ ಪಾಪುಗೆ ಹಾಲು ಸಾಕಾಗ್ತಾ ಇದೆಯಾ ಅಂತ ತುಂಬ ಜನ ಕೇಳ್ತಾ ಇದ್ರಿ. ಪಾಪು ಎತ್ಕೊಡಪ್ಪ. ಸೊ ಪಾಪುನ ಬಿಟ್ಟು ವಿಡಿಯೋ ಮಾಡಬೇಕು ಅಂದರೆ ಆಗಲ್ಲ, ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಇಲ್ಲೇ ಮಲಗಿಸಿದ್ದೆ, ನೋಡ್ತಾ ಹಾಗೆ ವಿಡಿಯೋ ಮಾಡ್ಕೊಳ್ಳೋಣ ಅಂತ. ಬಟ್ ಪಾಪು ಅಳ್ತಿದ್ಲಲ್ಲ ಅಂತ ತೊಗೊಂಡೆ. ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು, ಪಾಪುಗೆ ನಿಮ್ಮ ಹತ್ರ ಹಾಲು ಚೆನ್ನಾಗಿ ಸಾಕಾಗ್ತಾ ಇದೆಯಾ, ಸಪ್ರೇಟಾಗಿ ಏನಾದರೂ ಫಾರ್ಮುಲಾ ಮಿಲ್ಕ್ ಕೊಡ್ತಾ ಇದ್ರಾ ಅಂತ ಅಂದ್ಬಿಟ್ಟು. ಪಾಪುಗೆ ನಾನು ಯಾವತ್ತೂ ಕೂಡ ಫಾರ್ಮುಲಾ ಮಿಲ್ಕ್ ಹಾಕಿಲ್ಲ. ನನ್ನ ಹತ್ರನೇ ಪಾಪುಗೆ ಹಾಲು ಸಾಕಾಗ್ತಾ ಇತ್ತು. ಅವಳು ಯಾವತ್ತೂ ಕೂಡ ನೈಟೆಲ್ಲ ಎದ್ದು ಅಳೋದು ಈ ಥರದ್ದೆಲ್ಲ ಏನೂ ಮಾಡ್ತಾ ಇರಲಿಲ್ಲ. ಎದ್ದರೆ ಅವಳು ಪಾಡಿಗೆ ಅವಳು ಆಟ ಆಡ್ಕೊಂಡಿರೋಳು, ನಾನು ಅವಳ ಜೊತೆ ಆರಾಮಾಗಿ ಇರ್ತಿದ್ದೆ. ಏನಂದರೆ ಸ್ವಲ್ಪ ನಿದ್ದೆ ಇದಾಗೋದು, ಅದು ಬಿಟ್ಟರೆ ನನ್ನ ಹತ್ರ ಹಾಲು ಕಡಿಮೆ ಆಗ್ತಾಯಿತ್ತು, ಆ ಥರದ್ದೆಲ್ಲ ಏನೂ ಇಲ್ಲ. ಆ್ಯಂಡ್ ಫುಡ್ ರೂಟೀನ್ ಕೂಡ ನಾನು ಅದೇ ಥರನೇ ಫಾಲೋ ಮಾಡ್ತಾಯಿದ್ದೆ. ಸಬ್ಸಿಗೆ ಸೊಪ್ಪು ತಿನ್ನೋದಾಗಿರ್ಬೋದು, ಆಮೇಲೆ ಸೀಗಡಿ ನಮ್ಮ ಕಡೆ ಕೊಡ್ತಾರೆ, ಸೊ ಅದನ್ನು ತರಿಸ್ಕೊಂಡು ಬರೀ ಅದನ್ನು ಪಲ್ಯ ಮಾಡಿಕೊಂಡು ತಿಂತಿದ್ದೆ. ನಾನ್ ವೆಜ್ ಅಂದರೆ ಚಿಕನ್ನ ತಿಂತಿದ್ದೆ. ಮಟನ್ ನನಗೆ ಯೂಶ್ವಲಾಗಿ ಇಷ್ಟ ಆಗ್ತಾ ಇರಲಿಲ್ಲ. ಮೇಯ್ನಾಗಿ ಹೇಳ್ಬೇಕಂದ್ರೆ ಈ ಸಬ್ಸಿಗೆ ಸೊಪ್ಪನ್ನ ಒಂದು ಸ್ವಲ್ಪ ಜಾಸ್ತಿ ತೊಗೋತಾ ಇದ್ದೆ. ಹಾಗೆಯೇ ಬೆಳ್ಳುಳ್ಳಿ, ಎಲ್ಲದಕ್ಕೂ ಕೂಡ ಆಲ್ಮೋಸ್ಟ್ ನಾನು ಬೆಳ್ಳುಳ್ಳಿನ ಹಾಕ್ತಾ ಇದ್ದೆ. ಸೊ ಚೆನ್ನಾಗಿರ್ತಿತ್ತು. ಆ್ಯಂಡ್ ಅದು ನನಗೆ ಏನು ಬ್ರೆಸ್ಟ್ ಮಿಲ್ಕ್ಗೆ ಪ್ರಾಬ್ಲಮ್ ಆಗಲಿಲ್ಲ. ಸೊ ಪಾಪು ಕೂಡ ಚೆನ್ನಾಗಿ ಫೀಡಿಂಗ್ ಎಲ್ಲ ತೊಗೊತಾ ಇದ್ಲು ಅಷ್ಟೇ. ಅದು ಬಿಟ್ಟರೆ ಫಾರ್ಮುಲಾ ಮಿಲ್ಕು ಆ ಥರದ್ದೆಲ್ಲ ನಾನು ತಲೆಗೂ ತೊಗೊಂಡಿಲ್ಲ.
ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ನೀವು ಸಿರಿ ಪ್ರೆಗ್ನೆನ್ಸಿಗೆ ಪ್ಲಾನಿಂಗ್ ಮಾಡಿಕೊಂಡು ಆಮೇಲೆ ಕನ್ಸೀವ್ ಆಗಿದ್ದ ಅಂತ ಅಂದ್ಬಿಟ್ಟು. ಸೊ ನಿಜವಾಗ್ಲೂ ಇಲ್ಲ, ನಮಗೆ ನಾವು ಪ್ರೆಗ್ನೆಂಟ್ ಆಗಬೇಕು ಅಥವಾ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡಬೇಕು ಅನ್ನೋ ಥರದ್ದೆಲ್ಲ ಯಾವುದೂ ಇರಲಿಲ್ಲ ನಮ್ಮ ತಲೆಯಲ್ಲಿ. ಒಂಥರ ಅದೇನೋ ದೇವ್ರು ಕೊಟ್ಟಿರೋ ವರ ಅಂತಲೇ ಹೇಳ್ಬೋದು ನನ್ನ ಮಗಳು. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ಜೀವನ್ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ರಾ ಎಲ್ಲದರಲ್ಲೂ ಅಂತ ಕೇಳಿದರು. ಸೊ ಆ್ಯಕ್ಚುಲಾಗಿ ನೀವೇ ನೋಡಿರ್ತೀರ, ನಾನು ಬ್ಲಾಗ್ಸಲ್ಲಿ ನಾನು ಸುಮಾರು ಬ್ಲಾಗ್ಸಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ನಾನು ರೆಗ್ಯುಲರ್ ವ್ಯೂವರ್ಸ್ ಆಗಿದ್ರೆ ಗೊತ್ತೇ ಇರುತ್ತೆ ಜೀವನ್ ನನಗೆ ಎಷ್ಟು ಸಪೋರ್ಟಿವ್ ಆಗಿದ್ರು ಅಂತ. ಇವನ್ ನಾನೇನಾದರೂ ನೈಟ್ ಎದ್ದರೆ ಅವರು ಪಾಪ ಎದ್ದೊಳ್ಳೆಯವರು, ಮಗುನ ನೋಡ್ಕೊಳ್ಳೋರು. ಎಷ್ಟೊಂದು ಸತಿ ನಾನು ಪಾಪುಗೆ ಎದ್ದು ಕೂತ್ಕೊಂಡು ಫೀಡಿಂಗ್ ಮಾಡಿಸೋವಾಗ ಅಲ್ವಾ ಹಂಗೆ ನಿದ್ದೆ ಮಾಡಿಬಿಡ್ತಾ ಇದ್ದೆ. ಸೊ ಅವ್ರು ಬಂದು ಮಲಗಿದಾಳ ಎದ್ದಿದ್ದಾಳ ಅಂತ ಒಂದ್ಸಲಿ ನೋಡಿಕೊಂಡು ಆಮೇಲೆ ಪಾಪುನ ಮಲಗಿಸಿ ನನ್ನೂ ಸರಿ ಮಲ್ಕೋ ಪಾಪು ಮಲ್ಕೊಂಡಿದ್ದಾಳೆ ಅಂತಲ್ಲ ಅಂದ್ಬಿಟ್ಟು ಹೋಗೋರು. ಸೊ ಈ ಥರ ಪಾಪ ಅಷ್ಟು ಕೇರ್ ಮಾಡಿದ್ದಾರೆ ನನಗೆ. ಯಾವತ್ತೂ ಕೂಡ ಎಲ್ಲೂ ಏನೋ ಒಂಥರ ಅನಿಸ್ಲಿಲ್ಲ. ಯಾಕೆ ಅಂದರೆ ಮೇಯ್ನಾಗಿ ಅಲ್ವಾ ಅವ್ರು ನನಗೆ ತುಂಬ ಸಪೋರ್ಟಿವ್ ಆಗಿದ್ದರು. ಮನೆ ಕೆಲಸದಲ್ಲೇ ಆಗಿರ್ಬೋದು, ಎಲ್ಲದರಲ್ಲೂ ನನಗೆ ತುಂಬ ಸಪೋರ್ಟಿವ್ ಆಗಿದ್ದರು. ಸೊ ಪಾಪುನ ಮಲಗಿಸೋಣ ಅಂತ ಅಂದ್ಬಿಟ್ಟು ಹೋಗಿದ್ದೆ. ಇವಾಗ ಅಪ್ಪುನೇ ತೂಗ್ತಾ ಇದ್ದಾನೆ ಸರಿ ಅಂತ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಕ್ವೆಶನ್ ಕೇಳಿದ್ರಿ, ನ್ಯೂ ಮಾಮ್ಸಿಗೆ ಏನು ಅಡ್ವೈಸ್ ಕೊಡ್ತೀರಾ ಅಂತ ಅಂದ್ಬಿಟ್ಟು. ನಿಜವಾಗ್ಲೂ ಒಂದು ಹೇಳ್ತೀನಿ, ಯಾರಿಗೂ ಕಂಪೇರ್ ಮಾಡ್ಕೋಬೇಡಿ. ಇದೊಂದು ಅವ್ರದ್ದು ನೋಡು ಹಾಗಾಗಿದೆ, ಇವ್ರದ್ದು ನೋಡು ಹಿಂಗಾಗಿದೆ ಅಂತ ಅಂದ್ಬಿಟ್ಟು. ಏನಂದರೆ ಮೇಯ್ನಾಗಿ ನೀವು ನಿಮ್ಮ ಈ ಒಂದು ಪ್ರೆಗ್ನೆನ್ಸಿ ಜರ್ನಿ ಏನಿರುತ್ತೆ, ಪೋಸ್ಟ್ ಪಾರ್ಟಮ್ ಜರ್ನಿ ಏನಿರುತ್ತೆ ಅದನ್ನೆಲ್ಲ ಎಂಜಾಯ್ ಮಾಡಿ. ಆಮೇಲೆ ಎಲ್ಲ ಅವರವರ ಬಾಡಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಇವ್ರ ಥರ ಅವ್ರಿರಲ್ಲ, ಅವ್ರ ಥರ ಇನ್ನೊಬ್ರು ಇರಲ್ಲ. ಸೊ ಎಲ್ಲ ಡಿಫ್ರೆಂಟು. ಸೊ ಪ್ರತಿಯೊಂದು ಹಂತನ ಎಂಜಾಯ್ ಮಾಡಿ ಅಷ್ಟೇ ನಾನು ಹೇಳೋದು. ತಪ್ಪು ಸರಿ ನಿಮ್ಮ ಮಗುಗೆ ನೀವು ಏನು ಮಾಡಬೇಕು ಎಲ್ಲ ನಿಮಗೆ ಗೊತ್ತಿರುತ್ತೆ. ನಿಮ್ಮನ್ನು ಮೀರಿ ಏನೋ ಒಂದು ಅನ್ನೋ ಥರ ಏನೂ ಇರಲ್ಲ. ಏನೇ ಒಂದು ಮಾಡಬೇಕಂದ್ರೂ ನಿಮಗೆ ಸರಿ ಅನಿಸ್ತಾ ಇದೆಯಾ ನಿಮ್ಮ ಮಗುಗೆ ಮಾಡೋದ್ರಲ್ಲಿ, ಸೊ ಮಾಡಿ ಅಷ್ಟೇ. ಅದು ಬಿಟ್ಟರೆ ಅಡ್ವೈಸ್ ತೊಗೊಂಡು ಎಲ್ಲ ಹೋಗಬೇಡಿ. ಅದು ನಿಮಗೆ ನಾಳೆ ದಿನ ಅವ್ರು ಅಡ್ವೈಸ್ ಮಾಡಿದ್ರು ನಾನು ಈ ಥರ ಮಾಡಿದೆ ಅದಕ್ಕೆ ಈ ಥರ ಆಯಿತು ಅವೆಲ್ಲ ಬೇಡ. ಸೊ ನಿಮಗೆ ಸರಿ ಅನಿಸಿದ್ರೆ ಮಾಡಿ ಅಷ್ಟೇ. ಆ್ಯಂಡ್ ನಂಗೆ ಯಾಕೋ ಇದೊಂದು ಹೇಳ್ಬೇಕು ಅನಿಸ್ತು. ನನಗೆ ಇದ್ರ ರಿಲೇಟೆಡು ಸುಮಾರು ಸಲ ಬರ್ತಾಯಿತ್ತು. ಅದೇ ಪಾಪುಗೆ ಸರಿ ತಿನ್ನಿಸಿದ್ನಲ್ಲ ಆ ಒಂದು ವಿಷಯವಾಗಿ. ನಮ್ಮ ಕಡೆ ಎಲ್ಲ ಬೇಗ ತಿನ್ನಿಸ್ತಾ ಇದ್ರು. ಸೊ ಹಾಗಾಗಿ ನಾನು ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಇಲ್ಲಿ ತಪ್ಪು ಸರಿ ಅಂತ ಅಲ್ಲ, ನನ್ನ ಮಗುಗೆ ಇದು ಓಕೆ, ನಾನು ಮಾಡ್ಬೋದು, ಮಾಡೋದ್ರಿಂದ ಏನೂ ತಪ್ಪಾಗಲ್ಲ, ಏನೂ ಇದರಲ್ಲಿ ಪ್ರಾಬ್ಲಮ್ ಆಗಲ್ಲ ಅನ್ನೋದಕ್ಕೆ ನಾನು ಸರಿ ತಿನ್ನಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ದು ಅಷ್ಟೇ. ಅದು ಬಿಟ್ಟರೆ ಇನ್ನೇನಿಲ್ಲ. ಆಮೇಲೆ ಇನ್ನೊಬ್ರು ಕೇಳಿದ್ರಿ, ಸಿರಿ ಯಾರಿಗೆ ತುಂಬ ಅಟ್ಯಾಚ್ಡ್ ಆಗಿರೋದು ಅಂತ. ಸಿರಿ ನನ್ನ ಜೊತೆನೇ ಜಾಸ್ತಿ ಅಟ್ಯಾಚ್ಡ್ ಆಗಿರೋದು. ಯಾಕಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಅವಳನ್ನ ನೋಡ್ಕೊತೀನಲ್ವ, ಜಾಸ್ತಿ ನನ್ನ ಜೊತೆನೇ ಇರ್ತಾಳೆ ಅವಳು. ಅವ್ರ ಪಪ್ಪನ ಹತ್ರನೂ ಕೂಡ ಅವಳು ಏನೋ ಒಂದು ಮ್ಯಾಕ್ಸಿಮಮ್ 1 or 2 hour ಇರ್ಬೋದು. ಬಟ್ ಆಮೇಲೆ ನಾನೇ ಬೇಕು ಅವಳಿಗೆ. ಆಮೇಲೆ ಪಾಪುಗೆ ಯಾವಾಗಲೂ ಡೈಪರ್ ಹಾಕ್ತಿರಲ್ವಾ, ರ್ಯಾಷಸ್ ಆಗಲ್ವಾ ಅಂತ ಕೂಡ ಕೇಳ್ತಿದ್ರಿ. ಪಾಪುಗೆ ನಾನು ಯಾವಾಗಲೂ ಡೈಪರ್ ಹಾಕಿರ್ತೀನಿ, ಹೌದು. ಹಂಗಂದ್ಬಿಟ್ಟು ನಾನು ರ್ಯಾಷಸ್ ಆಗಲ್ಲ ಅಂತೆಲ್ಲ ಹೇಳಲ್ಲ. ಆಗಬಾರ್ದು ಅಂತ ಅಂದ್ಬಿಟ್ಟು ನಾನು ರ್ಯಾಶ್ ಫ್ರೀ ಕ್ರೀಮ್ ಕೂಡ ಹಚ್ತೀನಿ ಅವಳಿಗೆ. ಸೊ ಅವಳಿಗೆ ಯಾವತ್ತೂ ಇಲ್ಲಿವರೆಗೂ ರ್ಯಾಷಸ್ ಆಗಿಲ್ಲ. ಸೊ ಈ ಥರ ಕೇರ್ ಮಾಡ್ತೀನಲ್ಲ, ಅದಕ್ಕೆ ಮೋಸ್ಟ್ಲಿ ಇರ್ಬೋದೇನೋ. ಆಮೇಲೆ ಸಿರಿ ನೈಟ್ ಟೈಮ್ ಎಷ್ಟು ಹೊತ್ತು ಆರಾಮಾಗಿ ನಿದ್ದೆ ಮಾಡ್ತಾಳೆ, ಮಧ್ಯದಲ್ಲಿ ಏನಾದರೂ ಎದ್ದೇಳ್ತಾಳ ಅಂತ ಕೇಳ್ತಾ ಇದ್ರಿ. ಸೊ ಪಾಪು ಹೆಂಗೆ ಅಂತ ಅಂದರೆ ಒಂದೊಂದು ದಿನ ಒಂದೊಂದು ಥರ ಅವಳದು ರೂಟೀನ್ ಹಿಂಗೆ ಇರುತ್ತೆ ಅಂತ ಹೇಳೋದಕ್ಕಾಗಲ್ಲ. ನೈಟ್ ಒಂದೊಂದು ಸತಿ ಎದ್ದೇಳ್ತಾಳೆ, ಒಂದೊಂದು ಸತಿ ಎದ್ದೇಳಲ್ಲ. ನೈಟ್ ಮಲ್ಕೊಂಡ್ರೆ ಬೆಳಗಿನ ಜಾವ ಒಂದು 5 ಗಂಟೆ 5:30 ಹಂಗೆ ಎದ್ದೇಳ್ತಾಳೆ. ಇನ್ನು ಮಧ್ಯದಲ್ಲಿ ಫೀಡಿಂಗಿಗೆ ಅಂತ ಅಂದ್ಬಿಟ್ಟು ಅಷ್ಟೇ. ಅದು ಬಿಟ್ಟರೆ ಎದ್ದು ಕೂತ್ಕೊಂಡು ಅಳೋದು, ಆಟ ಆಡೋದು ಈ ಥರದ್ದೆಲ್ಲ ಏನೂ ಇಲ್ಲ. ಫಸ್ಟ್ ಇರ್ತಿತ್ತು, ಬಟ್ ಇವಾಗ ಏನೂ ಇಲ್ಲ. ಸಿರಿಗೆ ಟಾಯ್ಸ್ ಎಲ್ಲ ಕೊಡ್ತೀರಲ್ವ, ಅದನ್ನೆಲ್ಲ ನೀವು ನೀಟಾಗಿ ವಾಶ್ ಮಾಡ್ಕೊಂಡು ಕೊಡ್ತೀರಾ ಅಂತ ಕೇಳಿದರು ಒಬ್ಬರು. ಸೊ ಸಿರಿಗೆ ಆ್ಯಕ್ಚುಲಾಗಿ ನಾನು ಏನೆಲ್ಲ ಟಾಯ್ಸ್ ಕೊಡ್ತೀನಿ ಅಲ್ವಾ, ಅದನ್ನೆಲ್ಲ ನಾನು ಇಲ್ಲೇ ಅವಳಿಗೆ ಆರಾಮಾಗಿ ಆ ಒಂದು ಏರಿಯಾದಲ್ಲೇ ಹಾಕಿ ಬಿಟ್ಟಿರ್ತೀನಿ. ಅಲ್ಲಿ ಇಲ್ಲಿ ಇಡೋದು, ಅಲ್ಲಿ ಇಲ್ಲಿ ಬಿಸಾಕೋದು ಈ ಥರದ್ದೆಲ್ಲ ಅವಳು ಏನೂ ಮಾಡಲ್ಲ. ಆ್ಯಂಡ್ ಅವಳು ಒಂದೇ ಕಡೆನೇ ಕುತ್ಕೊಂಡು ಆಟ ಆಡೋದ್ರಿಂದ ಅಲ್ವಾ, ನಾನು ಅವಾಗವಾಗ ಕ್ಲೀನ್ ಮಾಡಿಬಿಟ್ಟು ನೀಟ್ ಮಾಡಿನೇ ಅವಳಿಗೆ ಕೊಡೋದು. ಯಾವುದು ಕೂಡ ಏನು ಫುಲ್ ಗಲೀಜಾಗಿರಲ್ಲ. ಆ್ಯಂಡ್ ಎವ್ರಿ ಡೇ ನಾನು ನಮ್ಮ ಮನೆ ಕಸ ಗುಡಿಸಿ ಒರೆಸ್ತೀನಿ. ಇವಾಗ ಮೇಲ್ಗಡೆ ಎಲ್ಲ ಜಾಸ್ತಿ ನಾವು ಹೋಗಲ್ಲ, ಅಲ್ಲಿ ಜಾಸ್ತಿ ಏನು ಅಲ್ಲೇ ಇದ್ದು ಪಾಪನ ಆಟಾಡಿಸ್ಬೇಕು ಅನ್ನೋ ಥರ ಎಲ್ಲ ಏನೂ ಇಲ್ಲ. ಸೊ ಈ ಒಂದು ಜಾಗನಾದರೂ ನಾನು ಡೈಲಿ ಕ್ಲೀನ್ ಮಾಡ್ಕೊಳ್ಳೋಣ ಅನ್ನೋದಕ್ಕೋಸ್ಕರ ಕಸ ಗುಡಿಸಿ ಮನೆ ಒರೆಸ್ಕೊತೀನಿ. ಮೇಲೆ ಒಂಥರ ಆಪ್ಷನ್, ಡೈಲಿ ಕಸ ಗುಡಿಸ್ತೀನಿ, ಬಟ್ ದಿನ ಬಿಟ್ಟು ದಿನ ಆದರೆ ಒರೆಸ್ಕೊತೀನಿ ಆ ಥರ. ಸೊ ಇದು ಟಾಯ್ಸ್ ವಿಷಯಕ್ಕೆ ಕೇಳಿದ್ರಲ್ಲ, ಅದಕ್ಕಾಗಿ ಹೇಳಿದೆ. ಸೊ ಸಿರಿ ಅಂತಲೇ ಹೆಸರನ್ನ ಫೈನಲ್ ಆಯಿತು, ಇನ್ನು ಬೇರೆ ಏನೂ ಹೆಸರಿಡಲ್ವಾ ಅಂತ ಕೂಡ ಕೇಳಿದರು. ನಾನು ಅದ್ರ ಬಗ್ಗೆ ಆಲ್ರೆಡಿ ಒಂದು ಬ್ಲಾಗಲ್ಲಿ ಹೇಳಿದ್ದೀನಿ, ಮತ್ತೆ ರಿಪೀಟ್ ಆಗಿ ಹೇಳ್ತಾ ಇದ್ದೀನಿ. ಸಿರಿಗೆ ಮೋ ಇಂದ ಅಕ್ಷರ ಬಂದಿದೆ. ಸೊ ಆ ಒಂದು ಹೆಸರನ್ನ ಇಡಬೇಕು. ನಾಮಕರಣ ಮಾಡುವಾಗ ನಾವು
ಆ ನೇಮ್ನ ರಿವೀಲ್ ಮಾಡ್ತೀವಿ. ನೇಮ್ ಒಂದು 2-3 ನಾನು ಇಟ್ಕೊಂಡಿದ್ದೀನಿ ಇದನ್ನ ಇಡೋಣ ಅಂತ ಅಂದ್ಬಿಟ್ಟು. ಅದ್ರ ಫೈನಲ್ ಯಾವ್ದು ಮಾಡಿ ನೋಡಬೇಕು ಅಷ್ಟೇ. ಸಿರಿ ಅಂತ ಮೇಯ್ನಾಗಿ ನನ್ನ ತಂಗಿ ಇಟ್ಟಿದ್ದು ಹೆಸ್ರನ್ನ. ಅಂದರೆ ನಾಳೆ ಡೆಲಿವರಿಗೆ ಹೋಗ್ತಾ ಇದ್ದೀನಿ ಅಂದವಾಗ ಹಿಂದಿನ ದಿನ ಅವಳು ಹೇಳಿದ್ಲು ಹೀಗೆ, ಸಿರಿ ಅಂತ ಇಡೋಣ ನಿನಗೆ ಹೆಣ್ಪಾಪು ಹುಟ್ಟಿದ್ರೆ ಅಂತ. ನಾನು ಸರಿ ಆಯಿತು ಬಿಡು ಅಂತ ಅಂದ್ಬಿಟ್ಟು ಅಂದೆ. ಅದು ನೋಡಿದ್ರೆ ಅವಳು ಹುಟ್ಟಿದ ತಕ್ಷಣ ಅವಳೇ ಫಸ್ಟ್ ಸ್ಟಾರ್ಟಿಂಗ್ ಸಿರಿ ಅಂತ ಕರೆದಿದ್ದು. ಆಮೇಲೆ ಎಲ್ಲರೂ ಸಿರಿ 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 ಅಂತಲೇ ಸ್ಟಾರ್ಟ್ ಆಯಿತು. ಸೊ ಈ ರೀತಿ ಆಮೇಲೆ ಪ್ರತಿಯೊಂದೂ ಅಷ್ಟೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನೀವು ನೋಡಿರ್ತೀರ, ನಿಮ್ಗೆ ಗೊತ್ತೇ ಇರುತ್ತೆ. ಆಮೇಲೆ ಏನು ಪೇರೆಂಟಿಂಗ್ ಬಗ್ಗೆ ಜಾಸ್ತಿ ವ್ಲಾಗ್ ಮಾಡಿ ಅಂತ ಕೇಳ್ತಾ ಇದ್ರಿ. ಖಂಡಿತ ಮಾಡ್ತೀನಿ. ಆಮೇಲೆ ಡೈಲಿ ರೂಟೀನ್ ವ್ಲಾಗ್ ಕೂಡ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಿರ್ತೀರ. ನಾನು ಆದಷ್ಟು ರೆಕಾರ್ಡ್ ಮಾಡ್ಕೊತೀನಿ ಎಲ್ಲ. ಒಂದೊಂದು ಸತಿ ಮಾತ್ರ ಆಗಲ್ಲ, ಬಟ್ ಟ್ರೈ ಮಾಡ್ತೀನಿ ಖಂಡಿತವಾಗ್ಲೂ. ಆಮೇಲೆ ಇಂಥ ಟೈಮಲ್ಲೂ ನೀವು ಹೇಗೆ ಅಷ್ಟು ಪಾಸಿಟಿವ್ ಆಗಿರ್ತೀರಾ, ಖುಷಿ ಆಗುತ್ತೆ ನಿಮ್ಮನ್ನು ನೋಡಿದ್ರೆ ಅಂತ ಒಬ್ರು ಕಮೆಂಟ್ ಮಾಡಿದರು. ನಿಜವಾಗ್ಲೂ ಅಲ್ವಾ, ನನಗೆ ಒಂದೊಂದ್ಸಲಿ ಸಖತ್ ಅಳು ಬರುತ್ತೆ, ಸಖತ್ ಬೇಜಾರಾಗುತ್ತೆ. ಎಲ್ಲನೂ ಕೂಡ ನನ್ನ ಲೈಫಲ್ಲೂ ಇದೆ, ಇಲ್ಲ ಅಂತ ಸುಳ್ಳೆಲ್ಲ ಹೇಳೋದಕ್ಕಾಗಲ್ಲ. ಆ್ಯಂಡ್ ಖಂಡಿತವಾಗ್ಲೂ ನಾನು ಪಾಸಿಟಿವ್ ಆಗಿರೋದಕ್ಕೆ ಮೇಯ್ನ್ ಕಾರಣ ಬಂದ್ಬಿಟ್ಟು ಜೀವನ್ ಅಂತಲೇ ಹೇಳ್ಬೋದು. ನಾನು ಏನೇ ಹೇಳ್ಕೊಳ್ಳಿ ಅವ್ರ ಹತ್ರ, ಅವರು ಆರಾಮಾಗಿ ಕೂಲಾಗಿ ಏನೂ ಆಗಿಲ್ಲ, ಯಾಕೆ ಸುಮ್ಮನೆ ನೀನು ಈ ಥರ ಟೆನ್ಷನ್ ತೊಗೊತಾ ಇದೆಯಾ, ನಾನು ಇದೀನಲ್ವಾ ಅನ್ನೋ ಥರ ಅವರು ಒಂಥರ ಕೂಲಾಗಿ ಆನ್ಸರ್ ಮಾಡ್ತಾರೆ. ನನಗೆ ಅವ್ರು ಕೂಲಾಗಿ ಆನ್ಸರ್ ಮಾಡೋದನ್ನ ನೋಡಿ ಏನೂ ಆಗಿಲ್ಲ ಅಂತ ದೊಡ್ಡದು ನಾನೇ ಓವರ್ ಆಗಿ ರಿಯಾಕ್ಟ್ ಮಾಡ್ತಾಯಿದ್ದೀನಿ ಅನ್ನೋ ಥರ ಅನಿಸ್ಬಿಡುತ್ತೆ. ಸೊ ಆರಾಮಾಗಿ ಇದ್ಬಿಡ್ತೀನಿ ನಾನು. ಏನೇ ಇದ್ದರೂ ನನ್ನ ಮನಸ್ಸಲ್ಲಿ ಏನೇ ನಡೀತಾ ಇದ್ರೂ ನಾನು ಹೇಳ್ಕೊಳ್ಳೋದೇ ಜೀವನ ಹತ್ರ. ಸೊ ಫೈನಲಿ ಅವ್ರ ಕಡೆಯಿಂದ ಏನು ಆನ್ಸರ್ ಬರುತ್ತೆ ಅದು ನನಗೆ ಮನಸ್ಸು ನೆಮ್ಮದಿ ಅಂತ ಅನಿಸುತ್ತೆ. ಓ ಹೌದಲ್ವಾ ಅನ್ನೋ ಥರ. ಆ್ಯಂಡ್ ಎಂಡ್ ಆಫ್ ದಿ ಡೇ ನನಗೆ ಅವ್ರು ಅಷ್ಟು ಸಪೋರ್ಟಿವ್ ಆಗಿ ನಿಂತಿದ್ದಕ್ಕೇ ಈ ಒಂದು ಜರ್ನಿ ಏನಿದೆ ಇಲ್ಲಿವರೆಗೂ ಬಂದಿರೋದು. ಇಲ್ಲ ಅಂದಿದ್ರೆ ನಿಜ ತುಂಬ ಕಷ್ಟ ಆಗಿರೋದು. ಸ್ಟಾರ್ಟಿಂಗಲ್ಲಿ 1 ಮಂತ್ ತನಕ ನಮ್ಮಮ್ಮ ಇದ್ದರು. ಅದಾದಮೇಲಿಂದ ಅಲ್ವಾ ಆಲ್ಮೋಸ್ಟ್ ಪಾಪುಗೆ 3 ಮಂತ್ಸ್ ಆಗೋವರೆಗೂ ನಂಗೆ ತುಂಬ ಅಂದರೆ ತುಂಬ ಕಷ್ಟ ಆಯಿತು. ಎಷ್ಟು ಸಲಿ ಅಂದರೆ ಲೈಕ್ ಆಲ್ಮೋಸ್ಟ್ 2 ಮಂತ್ಸ್ ನಾನು ಬರೀ ಹತ್ತಿದ್ದೇ ಇದೆ. ಆ್ಯಂಡ್ ಆ ಟೈಮಲ್ಲೂ ಕೂಡ ಅಷ್ಟೇ ನಮ್ಮ ಅಮ್ಮನೂ ಪಾಪ ನೋಡ್ಕೊಳ್ಳೋರು, ಅಡುಗೆ ಗಿಡ್ಗೆ ಎಲ್ಲ ಮಾಡಿಕೊಟ್ಟು ಕಳಿಸೋರು, ಹೆಂಗೋ ಮಾಡ್ತಿದ್ರು. ಬಟ್ ಅಲ್ಲಿಂದ ಬಿಟ್ಟು ಬಂದು ಇಲ್ಲಿ ಇರೋಕ್ಕಾಗಲಿಲ್ಲ ಅಷ್ಟೇ. ಯಾಕಂದರೆ ಅಲ್ಲೂ ಮನೆ ಕೆಲಸ ನೋಡಬೇಕು, ನನ್ನ ತಮ್ಮ ಕೂಡ ಕಾಲೇಜಿಗೆ ಹೋಗ್ತಾನೆ, ಅಲ್ಲೂ ನೋಡಬೇಕು, ಎಲ್ಲನೂ ಟೈಮ್ ಬೀಯಿಂಗ್ ಅಷ್ಟೇ. ಅವ್ರವ್ರ ಲೈಫಲ್ಲಿ ಬ್ಯುಸಿ ಇರ್ತಾರೆ, ನಾವು ನಮ್ಮದೇ ಅಂತ ಹೇಳೋಕ್ಕಾಗಲ್ಲ ಅಲ್ವಾ. ಸೊ ಅಷ್ಟೇ. ಬಟ್ ನಿಜ ಚೆನ್ನಾಗಿತ್ತು. ಒಂಥರ ಕಷ್ಟ ಸುಖ ಎಲ್ಲನೂ ಕೂಡ ನಾನು ತಿಳ್ಕೊಂಡಿದ್ದೀನಿ. ಒಂಥರ ಚೆನ್ನಾಗಿತ್ತು ಅಷ್ಟೇ. ಸೊ ಇಷ್ಟು ಆಯಿತು. ಇನ್ನು ಒಂದಷ್ಟು ಕ್ವಶನ್ಸ್ಗಳೆಲ್ಲ ಏನಿದೆ, ಅದೇ ಮಾಮೂಲಿ ಬ್ರೆಸ್ಟ್ ಫೀಡಿಂಗ್ ಬಗ್ಗೆನೇ ಕೇಳಿದ್ರಿ. ಏನು ಇದರಿಂದ ವೆಯ್ಟ್ ಲಾಸ್ ಆಗುತ್ತಾ, ಅದಾದಮೇಲೆ ನೀವು ಯಾವ ಥರ ಫುಡ್ನ ತೊಗೊತೀರಾ ಅದನ್ನು ಶೇರ್ ಮಾಡ್ಕೊಳ್ಳಿ ಅಂತೆಲ್ಲ. ಖಂಡಿತ ನಾನು ಏನಂದರೆ ಜಾಸ್ತಿ ಸಬ್ಸಿಗೆ ಸೊಪ್ಪು, ಇವಾಗಲೂ ಕೂಡ ಅಷ್ಟೇ ಸೊಪ್ಪುಗಳನ್ನ ಜಾಸ್ತಿ ತಿಂತೀನಿ ನಾನು. ಮೇಯ್ನಾಗಿ ಮೆಂತ್ಯ ಸೊಪ್ಪಾಗಿರ್ಬೋದು, ಸಬ್ಸಿಗೆ ಸೊಪ್ಪಾಗಿರ್ಬೋದು, ಆಮೇಲೆ ಅರವೆ ಸೊಪ್ಪಾಗಿರ್ಬೋದು. ಅಟ್ಲೀಸ್ಟ್ ಏನಿಲ್ಲ ಅಂದರೂ ಒಂದು ವಾರಕ್ಕೆ ಒಂದು 3 ಸರಿ ಆದರೂ ನಾನು ಸೊಪ್ಪಿನ ಸಾರು ಅಥವಾ ಪಲ್ಯ ಈ ಥರದ್ದೆಲ್ಲ ಮಾಡ್ಕೊಂಡು ತಿಂತೀನಿ. ಆ್ಯಂಡ್ ತರಕಾರಿ ಕೂಡ ಅಷ್ಟೇ. ತರಕಾರಿನೂ ನಾನು ಎಲ್ಲ ತರಕಾರಿನೂ ತಿಂತೀನಿ. ಸುಮಾರು ಜನ ಕೇಳ್ತಾ ಇದ್ದಿದ್ದೇನು ಅಂತಂದರೆ, ನೀವು ತಣ್ಣೀರನ್ನ ಯಾವಾಗ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಂತ. ನಾನು ಆ್ಯಕ್ಚುಲಾಗಿ ನಾನು ಡೆಲಿವರಿ ಆದಮೇಲಿಂದ ನಾನು ಬಿಸಿನೀರು ಯೂಸ್ ಮಾಡಬೇಕು ಸಪ್ರೇಟಾಗಿ ಅನ್ನೋ ಥರ ನಾನು ಏನೂ ಮಾಡಲಿಲ್ಲ. ನಾನು ಕ್ಯಾಶುವಲಾಗಿ ಹೆಂಗೆ ತಣ್ಣೀರು ಯೂಸ್ ಮಾಡ್ತಾಯಿದ್ದೆ ಹಾಗೆ ಯೂಸ್ ಮಾಡ್ತಾಯಿದ್ದೆ ಅಷ್ಟೇ. ಸಪ್ರೇಟಾಗಿ ಏನು ಅದಕ್ಕೆ ಇದಕ್ಕೆ ಯೂಸ್ ಮಾಡಬೇಕು ಅನ್ನೋ ಥರ ಎಲ್ಲ ಏನೂ ಇರಲಿಲ್ಲ. ನಾನು ಅಪ್ಪುದ್ರಲ್ಲೂ ಹಾಗೇ ಇತ್ತು. ಅಪ್ಪುದ್ರಲ್ಲೂ ನಾನು ಏನು ಸಪ್ರೇಟಾಗಿ ಬಿಸಿನೀರೇ ಯೂಸ್ ಮಾಡಬೇಕು ಅಂತ ಏನು ಮಾಡ್ತಾ ಇರಲಿಲ್ಲ. ಆವಾಗಲೂ ನನಗೇನು ಪ್ರಾಬ್ಲಮ್ ಆಗಿರಲಿಲ್ಲ. ಆ್ಯಂಡ್ ಇವಾಗಲೂ ಕೂಡ ಅವಾಗೇ ಯೂಸ್ ಮಾಡಿದ್ದೀನಲ್ಲ ಇನ್ನೇನು ಅಂತ ಇವಾಗ ಈ ಥರ ಇದು ಮಾಡಿಕೊಂಡೆ ಅಷ್ಟೇ. ಇಷ್ಟು ಕ್ವೆಶನ್ಸ್ನ ಕೇಳಿದ್ರಿ ನೀವು. ಏನೇ ಇದ್ರೂ ಅಲ್ವಾ ಆಲ್ಮೋಸ್ಟ್ ನಾನು ನನ್ನ ವಿಡಿಯೋಸ್ನಲ್ಲೂ ಕೂಡ ಆನ್ಸರ್ ಮಾಡ್ತೀನಿ. ಸಪ್ರೇಟಾಗಿ ಇದೆಲ್ಲ ಒಂದಷ್ಟು ಮೇನ್ ಕ್ವಶನ್ಸ್ ಎಲ್ಲ ಏನು ಬರುತ್ತೆ ಅದನ್ನೆಲ್ಲ ನಾನು ನೋಟ್ ಮಾಡಿ ಇಟ್ಕೋತಾ ಇದ್ದೆ. ಓಕೆ, ಸಪ್ರೇಟಾಗಿ Q&A ವಿಡಿಯೋ ಮಾಡೋಣ, ಸೊ ದಟ್ ಒಂದಷ್ಟು ಜನಕ್ಕೆ ಕೂಡ ರೀಚ್ ಆಗುತ್ತೆ ಅಂತ ಅಂದ್ಬಿಟ್ಟು ಸಪ್ರೇಟಾಗಿ ಮಾಡೋದ್ರಿಂದ ಇನ್ನೊಂದೇನೆಂದರೆ ಯಾರ್ಯಾರು ಯಾವ್ಯಾವ ಕ್ವಶನ್ಸ್ ಕೇಳಿರ್ತಾರೆ ಅಲ್ವಾ, ಅದು ನೀಟಾಗಿ ಅವ್ರಿಗೆ ಆನ್ಸರ್ ಸಿಗುತ್ತೆ. ಜೊತೆಗೆ ಇನ್ನೂ ಒಂದಷ್ಟು ಜನಕ್ಕೆ ಕೂಡ ಅದು ರೀಚ್ ಆಗುತ್ತೆ ಅಂತ. ಆಮೇಲೆ ಮೇಯ್ನಾಗಿ ಫ್ರೆಂಡ್ಸ್ ಇದು ಒಂದು ಹೇಳಬೇಕು, ನಂಗೆ ಸುಮಾರು ಜನ ಕೇಳ್ತಾ ಇದ್ದಿದ್ದು ಹೆಂಗೆ ಅಂತ ಅಂದರೆ, ಪಾಪು ನೈಟ್ ಟೈಮೆಲ್ಲ ಎದ್ದೇಳ್ತಾ ಇದ್ಲು ಅಂತ ಹೇಳ್ತಿದ್ರಲ್ಲ ಆವಾಗ ನಿಮಗೆ ನೈಟ್ ನಿದ್ದೆ ಆಗ್ತಿರ್ಲಿಲ್ಲ ಅಲ್ಲ ಸರಿಯಾಗಿ, ನಿಮ್ಗೇನಾದರೂ ಮೂಡ್ ಸ್ವಿಂಗ್ಸ್ ಆಗ್ತಾ ಇತ್ತಾ, ಡಿಪ್ರೆಷನ್ ಥರ ಆಗ್ತಾ ಇತ್ತಾ ಅಂತೆಲ್ಲ ಕೇಳ್ತಾಯಿದ್ರು. ನಿಜವಾಗ್ಲೂ ಹೇಳಬೇಕು ಅಂತಂದರೆ ನನಗೆ ನನ್ನ ಡೆಲಿವರಿ ಆದಮೇಲೆ ತುಂಬ ಕಷ್ಟ ಅಂತ ಅನಿಸಿದ್ದು ಯಾವಾಗ ಅಂತ ಅಂದರೆ, ನನಗೆ ಹಿಂಗೆ ಯಾರಾದರೂ ಏನಾದ್ರು ಹೇಳಿದಾಗ
ಅವಾಗ ಒಂಥರ ಬೇಜಾರಾಗೋದು. ಆ್ಯಂಡ್ ಕೆಲವೊಂದೊಂದು ಕಮೆಂಟ್ಸ್ ಕೂಡ ಅದೇ ಥರನೇ ಬರೋದು. ಯಾರೂ ಇಲ್ವಾ ನೋಡ್ಕೊಳಕ್ಕೆ ನಿಮ್ಮನ್ನ? ನೀವೇ ಎಲ್ಲ ಮಾಡ್ಕೋತಾ ಇದ್ದೀರಾ? ಆ ಥರದ್ದೆಲ್ಲ ಹೇಳಿದಾಗ, ಅಯ್ಯೋ! ಇವ್ರು ಈ ಥರ ಎಲ್ಲ ಹೇಳ್ತಿದಾರಲ್ವಾ, ಅಂದರೆ ತುಂಬ ಕೇರ್ ಮಾಡೋರು ಇರ್ತಾರೆ, ನನಗೆ ಮಾತ್ರ ಯಾಕೆ ಹಿಂಗೆ? ಆ ಥರ ಎಲ್ಲ ಅನಿಸ್ತಿತ್ತು. ಅನಿಸ್ತಾ ಇರಲಿಲ್ಲ, ಆ ಥರ ಎಲ್ಲ ನಾನು ಸುಳ್ಳು ಹೇಳಲ್ಲ. ಅನಿಸ್ತಿತ್ತು. ಬಟ್ ಏನಂತ ಅಂದರೆ ಇವಾಗ ಆ ಒಂದು ಪರಿಸ್ಥಿತಿ ಸಂದರ್ಭ ನಾನು ಕೂಡ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಟೈಮ್ ತೊಗೊಂಡೆ. ಆ್ಯಂಡ್ ತುಂಬ ಕಷ್ಟ ಆಗ್ತಾಯಿತ್ತು ಸ್ಟಾರ್ಟಿಂಗಲ್ಲಿ. ನಾನು ಅದನ್ನು ಕೂಡ ನಾನು ವಿಡಿಯೋಸ್ನಲ್ಲಿ ಹೇಳ್ಕೊಂಡಿದ್ದೀನಿ. ತುಂಬ ಕಷ್ಟ ಆಗ್ತಿತ್ತು, ಒಂಚೂರಲ್ಲ, ಸಖತ್ತು ಕಷ್ಟ ಆಗ್ತಾಯಿತ್ತು. ಈಗ ಮನೆ ಕೆಲಸ ನೋಡಬೇಕು, ಅಡುಗೆ ಕೆಲಸ ನೋಡ್ಕೋಬೇಕು, ಜೊತೆಗೆ ಪಾಪು ಮಲ್ಕೊಂಡಿದ್ದಾಗ ನಾನು ಮಲ್ಕೊಳ್ಳೋಣ ಅಂತ ಅಂದರೆ ಅಪ್ಪು ಇರ್ತಾನೆ, ಅವನು ನೋಡ್ಕೋಬೇಕು. ನನಗೊಂಥರ ಹೇಳಬೇಕಂತ ಅಂದರೆ ಈ ಡೆಲಿವರಿ ಆದಮೇಲೆ ನಾನು ಸರಿಯಾಗಿ ನಿದ್ದೆ ಮಾಡಿದ್ದೀನಿ ಅನ್ನೋದೇ ಮರ್ತುಬಿಟ್ಟಿದ್ದೀನಿ. ಎಲ್ಲೋ ಈಗೀಗ ಒಂದು ಸ್ವಲ್ಪ ಇವಾಗ ಒಂದು 1.5 ತಿಂಗಳು 2 ತಿಂಗಳಿಂದ ಆರಾಮಾಗಿ ನಿದ್ದೆ ಮಾಡ್ತಾಯಿದ್ದೀನೇನೋ ಅಷ್ಟೇ. ಅದರಲ್ಲೂ ಕೂಡ ನೈಟ್ ಮಲ್ಕೊಂಡ್ರೆ ಬೆಳಗಿನ ಜಾವ ಎದ್ದೇಳೋದು, ಆ ಥರ ನನ್ನ ಪ್ಯಾಟ್ರನ್ ಇರಲ್ಲ. ಮಧ್ಯದಲ್ಲಿ 1 ಸಲ 2 ಸಲ 3 ಸತಿ ಈ ಥರ ಎದ್ದೇಳೋದು ಕೂಡ ಇದೆ. ಆಮೇಲೆ ಪಾಪು ಫೀಡಿಂಗಿಗೆ ಅಂತ ಇದು ಮಾಡ್ತಾಳಲ್ಲ, ಆವಾಗ ನಂಗೆ ಕರೆಕ್ಟಾಗಿ ನಿದ್ದೆನೇ ಆಗಲ್ಲ ಒಂದೊಂದು ಸತಿ. ಸೊ ಕಂಟಿನ್ಯೂಸ್ ಆಗಿ ಮಲ್ಕೊಬಿಡ್ಬೇಕು ಅಂತ ನನಗೆ ಒಂದೊಂದು ಸತಿ ಅನಿಸುತ್ತೆ. ಈ ಸಂಡೇ ಟೈಮೆಲ್ಲ ಜೀವನ್ಗೆ ಹೇಳ್ತಾ ಇರ್ತೀನಿ, ಬೆಳಗ್ಗೆ ಮಲ್ಕೊಂಡ್ರೆ ರಾತ್ರಿ ಎದ್ದೇಳ್ಬೇಕು ನಾನು, ಆ ಥರ ಇರಬೇಕು. ಈ ಥರ ಯಾವಾಗ ಮಲ್ಕೋತೀನೋ ಗೊತ್ತಿಲ್ಲ ನಾನು ಅಂತೆಲ್ಲ ಹೇಳ್ತಿರ್ತೀನಿ. ಅಂದರೆ ಬೆಳಗ್ಗೆ ಮಲಗಿ ರಾತ್ರಿ ಎದ್ದೇಳೋ ಥರ, ಒಂದು ಊಟ ಮಾಡ್ಬಿಟ್ಟು ಮತ್ತೆ ಮಲ್ಕೊಳ್ಳೋ ಥರ ಈ ಥರ. ಬಟ್ ಆಗಲ್ಲ. ಒಂದು ಸ್ವಲ್ಪ ಟೈಮ್, ಆಮೇಲೆಲ್ಲ ಸರಿ ಹೋಗುತ್ತೆ ಅಷ್ಟೇ. ಬಟ್ ಏನೇ ಇರಲಿ, ಈ ಒಂದು ಫೇಸ್ ನಾನು ತುಂಬ ಎಂಜಾಯ್ ಮಾಡ್ತಾ ಇದ್ದೀನಿ ಅಷ್ಟೇ ಹೇಳ್ಬೋದು. ಅಷ್ಟೇ ಫ್ರೆಂಡ್ಸ್, ಸುಮಾರು ಕ್ವಶನ್ಸ್ನ ಕೇಳಿದ್ರಿ. ಅದರೊಳಗೆ ನನಗೆ ಯಾವ್ಯಾವ ಕ್ವಶನ್ಸ್ನ ಪಿಕ್ ಮಾಡಿ ನನಗೆ ಆನ್ಸರ್ ಮಾಡಬೇಕು ಅಂತ ಅನಿಸುತ್ತೆ ಅಲ್ವಾ, ಅದನ್ನೆಲ್ಲ ನೋಟ್ ಮಾಡಿ ಇಟ್ಕೊಂಡು ಆ್ಯಂಡ್ ಫೈನಲಿ ಆನ್ಸರ್ ಮಾಡಿದ್ದೀನಿ. ಇದ್ರ ಮೇಲೂ ಏನಾರ ಕ್ವಶನ್ಸ್ ಇತ್ತು ಅಂತ ಅಂದರೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ಯಾವಾಗಾದರೂ ಇನ್ನೊಂದ್ಸಲಿ ನನ್ನ ವ್ಲಾಗಲ್ಲೇ ಆದರೆ ಆನ್ಸರ್ ಕೊಡ್ತೀನಿ, ಇಲ್ಲಾಂದರೆ Q&A ವಿಡಿಯೋ ಮಾಡ್ತೀನಿ ಜಾಸ್ತಿ ಕ್ವಶನ್ಸ್ ಬಂದರೆ. ಆ್ಯಂಡ್ ಇದು ನಿಮಗೆ ಹೆಲ್ಪ್ಫುಲ್ ಆಯಿತಾ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ನನಗೆ ಮೇಯ್ನಾಗಿ ಸಖತ್ತು ತುಂಬ ಜನನೇ ಸಪೋರ್ಟಿವ್ ಆಗಿ ಇದ್ದೀರಾ. ಆ್ಯಂಡ್ ಮೇಯ್ನಾಗಿ ಈ ಒಂದು ಪೋಸ್ಟ್ ಪಾರ್ಟಮ್ ಜರ್ನಿನಲ್ಲಿ ಅಲ್ವಾ, ಸಖತ್ತು ಜನ ನನಗೆ ತುಂಬ ಸ್ವೀಟಾಗಿ ಕಮೆಂಟ್ ಮಾಡ್ತಾಯಿದ್ರಿ. ತುಂಬ ಖುಷಿ ಆಗ್ತಾಯಿತ್ತು. ಮೇಯ್ನಾಗಿ ನಾನು ವಿಡಿಯೋಸ್ ಮಾಡ್ತಾ ಇದ್ದಿದ್ದೇನೆ ಇದು ಒಂದು ರೀಸನ್ ಅಂತ ಹೇಳ್ಬೋದು. ಏನಂದರೆ ನನ್ನ ಮೈಂಡ್ ಡೈವರ್ಟ್ ಆಗುತ್ತೆ, ನಾನು ಬೇರೆ ಇನ್ನೇನು ಯೋಚನೆ ಮಾಡಲ್ಲ, ಜಸ್ಟ್ ಏನಿದೆ ನಾನು ವಿಡಿಯೋ ಮಾಡಿದ್ರೆ ಅಂತ ಅಂದ್ಬಿಟ್ಟು ನಾನು ಮಾಡ್ತಾಯಿದ್ದೆ. ವಿಡಿಯೋ ಮಾಡಿದ್ರೆ ಖಂಡಿತ ದುಡ್ಡು ಬರುತ್ತೆ, ಬರಲ್ಲ ಅನ್ನೋದಕ್ಕಲ್ಲ, ಅದು ಕೂಡ ಕಮೆಂಟ್ ಹಾಕ್ತೀರ ನಂಗೆ ಗೊತ್ತು, ಅದಕ್ಕೋಸ್ಕರ ಹೇಳ್ತಿದ್ದೀನಿ. ವಿಡಿಯೋ ಮಾಡಿದ್ರೆ ದುಡ್ಡು ಬರುತ್ತೆ, ಅದು ಬಿಡಿ ಸಪ್ರೇಟು. ನಾನು ಏನತ್ರಲ್ಲಾದರೂ ಎಂಗೇಜ್ಡ್ ಆಗಿರಬೇಕು, ಸೊ ದಟ್ ನನ್ನ ಮೈಂಡ್ ಇನ್ನೊಂದು ಕಡೆ ಹೋಗಲ್ಲ, ಇನ್ನೇನೋ ಯೋಚನೆ ಮಾಡಲ್ಲ, ನಾನು ಆರಾಮಾಗಿರ್ತೀನಿ. ನನಗೆ ಯಾವುದು ಒಳ್ಳೇದು ಅನ್ನಿಸ್ತಾ ಇದೆ ನಾನು ಅದನ್ನು ಮಾಡೋದ್ರಿಂದ ತಪ್ಪೇನಿಲ್ಲ ಅಲ್ವಾ ಅಂತ ಅಂದ್ಬಿಟ್ಟು ನಾನು ವಿಡಿಯೋಸ್ ಮಾಡ್ತಾ ಇದ್ದಿದ್ದು. ಸುಮಾರು ಜನ ಆವಾಗಲೂ ಕೂಡ ರೆಸ್ಟ್ ಮಾಡಿ ಅಂತ ಹೇಳ್ತಾ ಇದ್ರಿ. ಬಟ್ ನನಗೆ ರೆಸ್ಟ್ ಮಾಡೋ ಥರ ಇರಲಿಲ್ಲ ಆ ಟೈಮಲ್ಲಿ, ಸೊ ದಟ್ ನಾನು ಮಾಡ್ತಾ ಇರಲಿಲ್ಲ ಅಷ್ಟೇ. ಮತ್ತು ಅಷ್ಟೇ, ಇದ್ರ ಬಗ್ಗೆಲ್ಲ ಅಂತ ಇತ್ತು, ಹೇಳ್ಕೊಂಡಿದ್ದೀನಿ. ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.